ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನೀವು ನಮ್ಮ ವಿಜಯ್ ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಜೊತೆಗೆ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಈ ಕೊರೋನಾ ಭೀತಿಯಲ್ಲಿ ಖಾಸಗಿ ಆಸ್ಪತ್ರೆಗಳು ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾಣ ಅನ್ನುವಂಥ ಫಾರ್ಮುಲಾನ ಫಾಲೋ ಮಾಡ್ತಿವೆ. ಇವರು ಜನರಲ್ಲಿ ಭೀತಿ ಹುಟ್ಟಿಸಿ ಲಕ್ಷ ಪೀಕ್ತಿವೆ. ಶೀತಕ್ಕೂ ಕೂಡ ಲಕ್ಷ ಚಾರ್ಜ್ ಮಾಡ್ತಿವೆ. ನೆಗೆಟಿವ್ ಪಾಸಿಟಿವ್ ಅನ್ನುವಂಥ ರಿಪೋರ್ಟನ್ನು ಕೊಟ್ಟು ಗೊಂದಲ ಸೃಷ್ಟಿಸ್ತಿವೆ. ಅದು ಹೇಗೆ ಗೊಂದಲ ಸೃಷ್ಟಿಸ್ತಿವೆ ಅನ್ನೋದನ್ನು ಹೇಳ್ತೀನಿ, ಬನ್ನಿ. ಹಲೋ ಸರ್. ಹಾಯ್ ಸರ್, ನಾವು ಕೋವಿಡ್ ಪೇಷಂಟು. ತುಮಕೂರು ಪಾವಗಡ ನಮ್ಮದು. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಹಾಕಿದ್ದಾರೆ. ನಾವು ಬಂದು ಮಂಗಳವಾರ 30ನೇ ತಾರೀಕು ನೈಟ್ ಬಂದಿರೋರು. ಇವತ್ತು 2 ದಿನ ಆಯಿತು. ಇದುವರೆಗೂ ನಮಗೊಂದು ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಒಂದು ಟೆಸ್ಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ನೋಡಿ ಇಲ್ಲೆಲ್ಲ ಇದ್ದಾರೆ. ಇವರು ಮಧುಗಿರಿಯವರು. ಇವ್ರ ಸಮೇತನೂ ಇವರು ಬಂದು ಅವಾಗೆ 2 ಡೇಸ್ ಆಯಿತು. ಇವ್ರನ್ನೂ ಒಂದು ಟೆಸ್ಟ್ ಮಾಡಿಲ್ಲ, ಒಂದು ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಏನೂ ಇಲ್ಲ. ಈ ಥರ ಎಲ್ಲ ಇಲ್ಲಿ ನಡೀತಿದೆ. ಒಂದು ಯಾರು ನೋಡಿದಿಲ್ಲ, ಒಂದು ಕ್ಲೀನ್ ಮೇಂಟೆನೆನ್ಸ್ ಇಲ್ಲ, ಏನೂ ಇಲ್ಲ. ನಾವು ಕೋವಿಡ್ ಪೇಷಂಟ್ಸ್ ಆಯಿತು ಇಲ್ಲ, ನಾವು ಮಾಮೂಲಿ ನೀವು ನಮ್ಮನ್ನು ಕೋವಿಡ್ ಪೇಷಂಟ್ ಅಂತ ಪಾಸಿಟಿವ್ ಬಂತು ಅಂತ ಅಂದ್ಬಿಟ್ಟು ಏರಿಯಾ ಎಲ್ಲ ಸೀಲ್ ಡೌನ್ ಮಾಡ್ತೀರಾ, ಏರಿಯಾ ಎಲ್ಲ ಸ್ಯಾನಿಟೈಸರ್ ಮಾಡ್ತೀರಾ. ಬೇಕಿದ್ರೆ ನೋಡಿ ಇಲ್ಲಿ ಒಂದು ಸಲ ನೀವು ಇಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತ. ಒಂದು ಸ್ಯಾನಿಟೈಸರ್ ಮಾಡಲ್ಲ, ಒಂದು ಇದು ಮಾಡಲ್ಲ, ಏನೂ ಮಾಡಲ್ಲ. ನೋಡಿ ಎಲ್ಲ ಪೇಷಂಟ್ಸು ಈ ಥರ ಇದ್ದೀವಿ. ನಮ್ಗೆ ಯಾವುದೇ ಥರ ಒಂದು ಸಿಮ್ಟಮ್ಸ್ ಇಲ್ಲ, ಏನೂ ಇಲ್ಲ. ಅಲ್ಲಿಗೂ ನೀವು ಕೋವಿಡ್ ಪೇಷಂಟ್ ಅಂತ ನಮ್ಮನ್ನು ಇದು ಮಾಡಿದ್ದೀರಾ, ಓಕೆ, ನಾವು ಅಕ್ಸೆಪ್ಟ್ ಮಾಡ್ತೀವಿ. ನೀವು ಅಲ್ಲಿ ಯಾವ ಥರ ನಮಗೆ ಏರಿಯಾ ಎಲ್ಲ ಏನೋ ಒಂದು ಕಾಡಿಂದ ಒಂದು ಮೃಗ ಬಂದರೆ ಎಲ್ಲ ಈ ಜನಗಳೆಲ್ಲ ಬಂದು ಇದೆಲ್ಲ ಮಾಡಿಸ್ತಿದ್ದೀರಲ್ವಾ. ಇಲ್ಲಿ ಹಾಸ್ಪಿಟ್ಲಲ್ಲಿ ಎಂತಕ್ಕೆ ಮಾಡಲ್ಲ, ಯಾವುದೇ ಫೆಸಿಲಿಟೀಸ್ ನೀವು ಎಂತಕ್ಕೆ ಕೊಡಲ್ಲ. ಒಂದು ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಒಂದು ಟೆಸ್ಟ್ ಮಾಡಿಲ್ಲ. ಒಂದು ಕೋವಿಡ್ ಪೇಷಂಟ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿ ಸರ್. ತಿರ್ಗಿ ಮತ್ತೆ ಯಾವ ಥರ ಹೋಗಬೇಕು, ಧೈರ್ಯ ತುಂಬಿ. ನೀವು ಧೈರ್ಯ ತುಂಬಲ್ಲ, ಒಂದು ಟ್ರೀಟ್ಮೆಂಟ್ ಕೊಡಲ್ಲ, ಒಂದು ಟ್ಯಾಬ್ಲೆಟ್ಸ್ ಕೊಡಲ್ಲ. ಯಾವ ಥರ ಅದನ್ನ ಇಂಜೆಕ್ಷನಿಂದ ಆಗುತ್ತಾ, ಹೋಗಲಿ ಮಾತ್ರೆಯಿಂದ ಗುಣಮುಖ ಆಗುತ್ತಾ, ಯಾವ ಥರ ಗುಣಮುಖ ಆಗುತ್ತೆ? ತಿಂದು ಮಲ್ಕೊಳ್ರಿ ಅಂತೀರಾ. ಒಂದು ಬಿಸಿ ನೀರಿಲ್ಲ. ಇಲ್ಲಿ ನೋಡಿ ಇವರಿದ್ದಾರೆ, ಇವರು ಪಾಪಣ್ಣ ಅಂತ ನಮ್ಮ ಪಾಗೋಡ ಕಡಮಲ್ಕುಂಟೆ ಅವರೇ. ಒಂದು ಮಾತಾಡು. ಇದು ಸರ್, ಭಾನುವಾರ ನಾವು ಅಟೆಂಡ್ ಆಗಿದ್ದೀವಿ, ಇಲ್ಲಿ ಜಾಯ್ನ್ ಆಗಿದ್ದೀವಿ. ಇವತ್ತಿಗೂ ನಾವು ಸ್ನಾನ ಮಾಡಿಲ್ಲ, ನೀರೇ ಇಲ್ಲ ಬಾತ್ರೂಮಲ್ಲಿ. ಕುಡಿಯೋಕೆ ನೀರು ಕೂಡ ಸರಿಯಾಗಿ ಕೊಡಲ್ಲ ಸರ್, ಬಿಸಿ ನೀರಿಲ್ಲ. ಇವತ್ತಿಗೂ ನಾನು ಸ್ನಾನ ಮಾಡಿಲ್ಲ. ಇವತ್ತಿಗೂ ಸ್ನಾನ ಮಾಡಿಲ್ಲ, ಏನೂ ಇಲ್ಲ ಸರ್. ಹಿಂಗೆ ಇದಾದರೆ ನಮ್ಗೆ ಸಿಮ್ಟಮ್ಸ್ ಇಲ್ಲ ಸರ್, ನಾವು ಇವತ್ತಿಗೂ ನಮ್ಮ ಪಾಸಿಟಿವ್ ಅಂತ ನಾವು ನಂಬಲ್ಲ. ನಾವು ಪಾಸಿಟಿವ್ ಅಂತ ನಮ್ಗೆ ರಿಪೋರ್ಟ್ ಕೊಡಿ. ನಮ್ಗೆ ರಿಪೋರ್ಟ್ ಕೊಟ್ಟು ನೀವು ಹೇಳಿ. ನಮಗೊಂದು ರಿಪೋರ್ಟ್ ಕೊಟ್ಟಿಲ್ಲ, ಏನೂ ಇಲ್ಲ. ಒಂದು ಮುರುಗನ್ ಕರ್ಕೊಂಡು ಹೋಗಂಗೆ ಹೋಗ್ತಿರಲ್ವ ನೀವು. ಏನೋ ಇನ್ನು ಕೋವಿಡ್ ಪೇಷಂಟ್ನ ಸಮಾಜದಲ್ಲಿ ಕೋವಿಡ್ ಅನ್ನೋದನ್ನು ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸರ್, ಹೇಳಿ. ನಮ್ಮನ್ನೆಲ್ಲ ನಾವು ಒಂಥರ ಇದನ್ನು ನೋಡ್ದಂಗೆ ನೋಡ್ತಿದ್ದಾರೆ ಜನಗಳು. ಇಲ್ಲಿ ಒಂದು ಸ್ಯಾನಿಟೈಸರ್ ಮಾಡಲ್ಲ ಸರ್. ನೋಡಿ ಎಷ್ಟು ಜನ ಇದ್ದೀವಿ ನೋಡಿ, ಹೋಗಿ ನೋಡಿ ಸರ್, ಒಂದು ಸ್ಯಾನಿಟೈಸರ್ ಮಾಡಲ್ಲ. ಈ ರೀತಿ ಒಂದಲ್ಲ ಎರಡಲ್ಲ ನೂರಾರು ನೋವಿನ ಕಥೆಗಳು ಕೇಳಿ ಬರ್ತಿವೆ. ಕೋವಿಡ್-19 ಪಾಸಿಟಿವ್ ರೋಗಿಗಳ ಪಾಡು ನಾಯಿ ಪಾಡಾಗ್ತಿದೆ. ಸರಿಯಾದ ಚಿಕಿತ್ಸೆ ಮೇಲ್ ನರ್ಸ್ಗಳು ಯಾರು ಇಲ್ಲಿ ಬಂದು ಅಟೆಂಡ್ ಮಾಡ್ತಾ ಇಲ್ಲ. ಸೀರಿಯಸ್ ಪೇಷೆಂಟು ಟಾಯ್ಲೆಟ್ಗೆ ಹೋಗ್ಬೇಕಲ್ಲಿ, ಬಾತ್ರೂಮ್ಗೆ ಹೋಗ್ಬೇಕಲ್ಲಿ ಕರ್ಕೊಂಡು ಹೋಗೋಂಥವ್ರು ಯಾರೂ ಇಲ್ಲ. ಹಾಗಾಗಿ ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಯಾರೋ ಬರ್ದೇನೆ ಬಂದಾಗ ನಮ್ಮ ಸ್ನೇಹಿತರು ಬಂದಾಗ ಒಳಗಡೆ ಕರ್ಕೊಂಡು ಬಂದಿದ್ದಾರೆ. ಯಾವ ಆಸ್ಪತ್ರೆ ಇದು? ಜಿಲ್ಲಾಸ್ಪತ್ರೆ ಅಂತ? ಜಿಲ್ಲಾಸ್ಪತ್ರೆ. ಎಷ್ಟು ದಿನ ಆಯ್ತು ಬಂದು ನೀವು? ನಾವು ಬಂದು 3ನೇ ತಾರೀಕು ಬಂದು. 3ನೇ ತಾರೀಕು ಬಂದಿದ್ದ. ನಿಮ್ಮ ಟ್ರೀಟ್ಮೆಂಟು ಈಗ ಡಾಕ್ಟರ್ ಯಾರು ಬರ್ತಾ ಇದ್ದಾರೆ ಹೇಗೆ? ಡಾಕ್ಟ್ರು ಬರ್ತಾರೆ, ಬಟ್ ಹೆಲ್ಪರ್ಸ್ ಸಪೋರ್ಟ್ ಇಲ್ಲ, ಯಾರು ಬರ್ತಿಲ್ಲ. ಮತ್ತು ಟಾಯ್ಲೆಟ್ ಬಾತ್ರೂಮ್ ಯಾವುದೋ ಕ್ಲೀನ್ ಇಲ್ಲ. ಯಾವುದೇ ಥರ ಒಂದು ದಿನಕ್ಕೊಂದ್ಸಲ ಕ್ಲೀನ್ ಮಾಡಲ್ಲ. ಯಾವುದೇ ವಾರ್ಡ್ ಆಗಲಿ ಕ್ಲೀನ್ ಮಾಡಲ್ಲ. ಈಗ ಬೇರೆ ವಾರ್ಡ್ಗಳಲ್ಲಿ ಕಸನೇ ತೆಗಿಲ್ಲ, ಒಂದು ದಿನವೂ ತಗೊಳ್ಳಲ್ಲ. 4 ತಿಂಗಳು ಒಂದು ಸರಿನೂ ತೆಗೆದಿಲ್ಲ. ಈ ಥರ ಸಮಸ್ಯೆ ಜಾಸ್ತಿ. ಇನ್ನು ಕೋವಿಡ್ ಪಾಸಿಟಿವ್ ಆಗಿರೋ ರೋಗಿಗಳನ್ನ ಸರ್ಕಾರಿ ಸಂಸ್ಥೆಗಳು ಕ್ಯಾರೆ ಅಂತಿಲ್ಲ. ಜನ ಸ್ವಯಂ ಪ್ರೇರಿತರಾಗಿ ಟೆಸ್ಟ್ ಮಾಡಿಸಿ ಪಾಸಿಟಿವ್ ಬಂದ್ರು ಬಿಬಿಎಂಪಿಗೆ ಹೇಳಿದ್ರು. ಅವರು ರೋಗಿಗಳನ್ನ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಿಸಲು ಆಸಕ್ತಿಯೇ ತೋರುತ್ತಿಲ್ಲ. ಇದಕ್ಕೆ ಈ ರೋಗಿಯೇ ಸಾಕ್ಷಿ ನೋಡಿ. ಕೋವಿಡ್ ಪಾಸಿಟಿವ್ ಆಗಿ 24 ದಿನ ಆದ್ರೂ ಬಿಬಿಎಂಪಿ ಸಿಬ್ಬಂದಿ ಹತ್ರನೂ ಸುಳಿದಿಲ್ಲ. 25 ದಿವಸದಿಂದ ನಾನು ಹುಷಾರಿಲ್ಲ. 25 ದಿವಸದಿಂದ ಯಾವುದೇ ಅಧಿಕಾರಿಗಳು ಯಾರು ಬಂದಿಲ್ಲ. ಆಮೇಲೆ ನನಗೆ PO ನಂಬರ್ ಬೇಕಾಗಿತ್ತು ಅರ್ಜೆಂಟು. ನಾನು ಬೇರೆ ಹಾಸ್ಪಿಟಲ್ ಅಲ್ಲಿ, ಯಾಕಂದ್ರೆ ನನಗೆ ಪಾಸಿಟಿವ್ ಬಂದಾದ್ಮೇಲೆ
ನಮ್ಮ BO ನಂಬರ್ ಅಂತ ಕೊಡ್ತಾರೆ. ಆ ನಂಬರ್ ಕೊಡ್ತಾ ಇದ್ರೆ ನಾನು ಬೇರೆ ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗೋಣ ಅಂದರೆ ಅಲ್ಲಿ ನೋಡಿದ್ರೆ ಇದ್ದಿಲ್ಲ ಬೆಡ್ಗಳು. ತಮಾಷೆ ಅಂದ್ರೆ ಕೋವಿಡ್ ಪಾಸಿಟಿವ್ ಅಂತ ವರದಿ ಬಂದ ತಕ್ಷಣ ಖಾಸಗಿ ಆಸ್ಪತ್ರೆಗಳು ಕರೆ ಮಾಡಿ ಬೆಡ್ ಖಾಲಿ ಇದೆ, ನಮ್ಮಲ್ಲಿ ಆ ಪ್ಯಾಕೇಜ್ ಇದೆ, ಈ ಪ್ಯಾಕೇಜ್ ಇದೆ ಅಂತ ಹೇಳಿ ಆಸ್ಪತ್ರೆಗೆ ಸ್ವಾಗತ ಕೋರೋ ಪ್ರಸಂಗಗಳು ನಿತ್ಯ ನಡೀತಿವೆ. ನೆಗೆಟಿವ್ ಪಾಸಿಟಿವ್ ಕಣ್ಣು ಮುಚ್ಚಾಲೆ. ರಾಜ್ಯದಲ್ಲಿ ಇನ್ನೊಂದು ಆತಂಕಕಾರಿ ಬೆಳವಣಿಗೆ ನಡೆಯುತ್ತಿದೆ. ಅದೇನಂದ್ರೆ ಕೋವಿಡ್ ಪಾಸಿಟಿವ್ ರಿಪೋರ್ಟ್ ಕೊಡೋ ದಂಧೆ ಅವ್ಯಾಹತವಾಗಿ ನಡೆಯುತ್ತಿದೆ. ಮುಂಜಾನೆ ನೆಗೆಟಿವ್ ಇದ್ರೆ ಮಧ್ಯಾಹ್ನ ಅದೇ ರೋಗಿಯ ರಿಪೋರ್ಟ್ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಿದೆ. ಸೌದಿಯಿಂದ ಒಬ್ಬ ವ್ಯಕ್ತಿ ಮಂಗಳೂರಿಗೆ ಆಗಮಿಸ್ತಾನೆ. ಆಗಮಿಸಿದಂತ ವ್ಯಕ್ತಿಯ ಕೋವಿಡ್ ಟೆಸ್ಟ್ ಮಾಡ್ತಾರಂತೆ. ಕೋವಿಡ್ ಟೆಸ್ಟ್ ಮಾಡಿದಾಗ ಸರ್ಕಾರದಿಂದ ನಡೆಯುವಂತ ಟೆಸ್ಟ್ ನ ರಿಪೋರ್ಟ್ ಬರ್ತದೆ. ರಿಪೋರ್ಟ್ ಬಂದಾಗಂತೆ ಆ ವ್ಯಕ್ತಿಗೆ ನೆಗೆಟಿವ್ ಅಂತ ಹೇಳ್ತಾರಂತೆ. ಮಾರ್ನಿಂಗ್ ಮೆಸೇಜ್ ಅವರಿಗೆ ನೆಗೆಟಿವ್ ಅಂತ ಬರ್ತದಂತೆ. ನೆಗೆಟಿವ್ ಬಂದ ರಿಪೋರ್ಟ್ ಬಂದ ನಂತರ ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಅದೇ ವ್ಯಕ್ತಿಗೆ ಕಾಲ್ ಬರ್ತದಂತೆ, ನಿಮಗೆ ಪಾಸಿಟಿವ್ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ಲಿಕ್ಕೆ ಆಂಬುಲೆನ್ಸ್ ಬರ್ತದಂತೆ. ಆ ವ್ಯಕ್ತಿಯನ್ನು ಆಂಬುಲೆನ್ಸ್ ಅಲ್ಲಿ ಕುತ್ಕೊಳ್ಳಿಸಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ, ನಿಮಗೆ ಪಾಸಿಟಿವ್ ಇದೆ ಅಂತ ಹೇಳ್ತದಂತೆ. ಆಗ ಆತನನ್ನು ಒಂದು ಬೇರೆ ಯಾವುದೋ ಒಂದು ಪ್ರೈವೇಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಫುಲ್ ಇರ್ತದಂತೆ, ಇನ್ನೊಂದು ಆಸ್ಪತ್ರೆಗೆ ಹೋಗುವ ಅಂತ ಹೇಳ್ತಾರಂತೆ. ಈ ವ್ಯಕ್ತಿ ವೆಲ್ಲಕ್ಕಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾನಂತೆ. ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನನ್ನಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾನಂತೆ. ಆದ್ರೂ ಕೂಡ ಇವನನ್ನು ಖಾಸಗಿ ದೇರ್ಲಕಟ್ಟೆಯ ಒಂದು ಆಸ್ಪತ್ರೆಗೆ ಕೊಂಡೋಗ್ತಾರಂತೆ. ದೇರ್ಲಕಟ್ಟೆಯ ಆಸ್ಪತ್ರೆಗೆ ಕೊಂಡೋಗಿ ಅಲ್ಲಿ ನೋಡಿ, ಅಲ್ಲೊಂದು ವಿಚಿತ್ರ ಆಗಿದೆ. ಇವರಿಗೆ ಅಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ತಾರಂತೆ. ಯಾವುದೆಲ್ಲ ಅಂತ ಹೇಳಿದ್ರೆ ECG ಮತ್ತೆ ರಕ್ತದ ಪರೀಕ್ಷೆಯನ್ನು ಮಾಡಿಸ್ತಾರಂತೆ ಆಸ್ಪತ್ರೆಗೆ ಕೊಂಡೋಗಿ. ಪರವಾಗಿಲ್ಲ, ಗಂಟಲು ದ್ರವ ಪರೀಕ್ಷೆ ಇಲ್ಲಿ ಆಗಿದೆ, ನೆಗೆಟಿವ್ ಆಗಿದೆ, ಪಾಸಿಟಿವ್ ಆಗಿದೆ. ಇಲ್ಲಿ ಬಂದು ಕೂಡ ಮತ್ತೆ ECG ಮತ್ತೆ ರಕ್ತದ ಪರೀಕ್ಷೆಯನ್ನು ಮಾಡ್ತಾರಂತೆ. ದೇರ್ಲಕಟ್ಟೆಯಲ್ಲಿ ಕೊಂಡೋಗಿ ಒಂದು ಖಾಸಗಿ ಆಸ್ಪತ್ರೆಗೆ ಹಾಕಿದಾರಲ್ಲ, ಅಲ್ಲಿ ಈತನನ್ನು ಉಳಿದ ಕೋವಿಡ್ ಕೆಮ್ಮಿದ್ದ ನೆಗಡಿದ್ದ ಪೇಷಂಟ್ ಗಳ ಜೊತೆಗೆ ಇರಿಸ್ತಾರಂತೆ. ಅಂದ್ರೆ ಈ ವ್ಯಕ್ತಿಗೆ ಯಾವುದೇ ಸಿಂಟಮ್ಸ್ ಗಳು ಇರುವುದಿಲ್ಲ. ರಿಪೋರ್ಟ್ ಅಲ್ಲಿ ಬೆಳಗ್ಗೆ ನೆಗೆಟಿವ್ ಬಂದಿರ್ತದೆ, ಮಧ್ಯಾಹ್ನ ಪಾಸಿಟಿವ್ ಬಂದಿರ್ತದೆ. ಸೊ ಏನು ಸಿಂಟಮ್ಸ್ ಇಲ್ಲದ ವ್ಯಕ್ತಿಯನ್ನು ಅವರ ನಡುವೆ ಹಾಕಿದಕ್ಕೆ ಆ ವ್ಯಕ್ತಿ ಡಾಕ್ಟರ್ ಅಲ್ಲಿ ಹೇಳ್ತಾನಂತೆ, ನಮ್ಗೆ ಯಾವ ಸಿಂಟಮ್ಸ್ ಗಳು ಇಲ್ಲ, ಅದ್ರ ಗುಣಲಕ್ಷಣಗಳು ಕಾಣ್ತಾ ಇಲ್ಲ, ಇವರ ಜೊತೆ ಹಾಕಿದಿರಲ್ಲ, ನಾಳೆ ನಮ್ಗೆ ಬಂದ್ರೆ ಏನ್ ಮಾಡುದಂತ. ಅದಕ್ಕೆ ಡಾಕ್ಟರ್ ಹೇಳ್ತಾರಂತೆ, ನೋಡುವ, ನಾಳೆ ಎಂತಾದ್ರೆ ಮಾಡುವ ಅಂತ ಹೇಳ್ತಾರಂತೆ. ಇದೇ ವ್ಯಕ್ತಿಯ ಗೆಳೆಯರಿಗೂ ಕೂಡ ಇದೇ ರೀತಿ ಸಮಸ್ಯೆ ಆಗಿರ್ತದಂತೆ. ಗೆಳೆಯನಿಗೆ 7 ದಿವಸ ಇರ್ತಾನಂತೆ, ನೆಗೆಟಿವ್ ಅಂತ ಬಂದಿರ್ತದಂತೆ. ನೆಗೆಟಿವ್ ಬಂದ ನಂತರ ಮನೆಗೆ ಕಳಿಸಿರ್ತಾರಂತೆ. ಮನೆಗೆ ಕಳಿಸಿದ ನಂತರ ನಿಮಗೆ ಪಾಸಿಟಿವ್ ಇದೆ ಅಂತ ಹೇಳ್ತಾರಂತೆ. ಪಾಸಿಟಿವ್ ಇದೆ ಅಂತ ಹೇಳಿದ ನಂತರ ಆ ವ್ಯಕ್ತಿ ಹೇಳ್ತಾರಂತೆ, ನೆಗೆಟಿವ್ ಅಂತ ಹೇಳಿದ ರಿಪೋರ್ಟ್ ನನ್ನಲ್ಲಿದೆ ಅಲ್ಲ, ಹೇಗೆ ಪಾಸಿಟಿವ್ ಬಂತಂತ ಹೇಳಿ ಕ್ವಶನ್ ಮಾಡ್ತಾರಂತೆ. ಆ ಕರೆ ಮಾಡಿದಂತ ವ್ಯಕ್ತಿ ಕಟ್ ಮಾಡ್ತಾರಂತೆ ಕಾಲ್ ಅನ್ನು. ನಂತರ ಯಾವುದೇ ರೀತಿಯ ಕರೆ ಬರಲ್ಲಂತೆ. ಇನ್ನೊಂದು ತಮಾಷೆ ಅಂದ್ರೆ ಯಾವ ರೋಗಕ್ಕೂ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೂ ಅಲ್ಲಿ ಕೋವಿಡ್ ಪಾಸಿಟಿವ್ ರಿಪೋರ್ಟ್ ಬರ್ತಿದೆ. ಬೆಂಗಳೂರು, ಮಂಗಳೂರಲ್ಲಿ ಇಂಥ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಜನ ಆತಂಕಿತರಾಗ್ತಿದ್ದಾರೆ. ಬಡವರಂತೂ ಕಂಗಾಲಾಗಿ ಹೋಗಿದ್ದಾರೆ. ಇವತ್ತು ಬಹುತೇಕ ಪಾಸಿಟಿವ್ ಬಂದವರು ಅನಗತ್ಯವಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಇವತ್ತು ಅಡ್ಮಿಟ್ ಆಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿಯೂ ಕೂಡ ಇವತ್ತು ಹೆಚ್ಚಿನ ಖಾಸಗಿ ಆಸ್ಪತ್ರೆಗಳು ಸರ್ಕಾರದ ನಿಯಮಗಳನ್ನೇ ದುರ್ಲಾಭ ಪಡ್ಕೊಂಡು ಪ್ರತಿಯೊಬ್ಬ ರೋಗಿಯಿಂದ ಸಿಂಗಲ್ ರೂಮ್ಗಳಿಗೆ ಪ್ರತಿದಿನಕ್ಕೆ 15,000 ರೂಪಾಯಿ ಪಡಿತಾ ಇದ್ದಾರೆ. ಪ್ರತಿದಿನ 15,000 ರೂಪಾಯಿ ಮತ್ತು 10 ದಿವಸ ಕಂಪಲ್ಸರಿ ಅಡ್ಮಿಟ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಿಯಮಗಳನ್ನು ಉಲ್ಲಂಘಿಸಿ ಅವರ ತಲೆಗೆ ಮೇಲೆ ಹೇರ್ತಾ ಇದ್ದಾರೆ. ಅದರಿಂದಾಗಿ ಇವತ್ತು ಬಡವರು ಕೂಡ ರೋಗ ಲಕ್ಷಣಗಳಿಲ್ಲದೆ ಅಥವಾ ಸೌಮ್ಯವಾದಂಥ ರೋಗ ಲಕ್ಷಣಗಳಿರುವವರು ಕೂಡ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ಇವತ್ತು ಪಾಸಿಟಿವ್ ಬಂದವರು ಪಾವತಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿಯೂ ಕೂಡ ಕೆಲವು ಕುಟುಂಬಗಳಲ್ಲಿ 2, 3, 4 ಜನರಿಗೆ ಪಾಸಿಟಿವ್ ಬಂದು ಒಂದೇ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅವರು 4-5 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಪಾವತಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿ ಬಹುತೇಕ ಜನ ಇವತ್ತು ಆಸ್ಪತ್ರೆಗಳಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲದೆ ಇವತ್ತು ಅಸಹಾಯಕವಾಗಿ ಆಸ್ಪತ್ರೆಗಳಲ್ಲೇ ಬಾಕಿಯಾಗಿದ್ದಾರೆ. ಈ ರೀತಿಯಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆಯಲ್ಲಿ ಅನಗತ್ಯವಾಗಿ ಬೇರೆ ರೋಗಗಳ ಚಿಕಿತ್ಸೆಗೆ ಬಂದವರು, ಹೆರಿಗೆಗೆ ಬಂದವರನ್ನ ಅನಗತ್ಯವಾಗಿ ಕೋವಿಡ್ ಪರೀಕ್ಷೆಯನ್ನು ಮಾಡಿ, ಕಡ್ಡಾಯ ಕೋವಿಡ್ ಪರೀಕ್ಷೆಗೆ ಎಲ್ಲೂ ಕೂಡ ಸರ್ಕಾರದ ಇದು ಇಲ್ಲದೇ ಇದ್ರೂ ಕೂಡ ಇವತ್ತು ಕಡ್ಡಾಯ ಕೋವಿಡ್ ಪರೀಕ್ಷೆ ಮಾಡಿ ಅವರನ್ನು ಕೋವಿಡ್ ವಾರ್ಡ್ನಲ್ಲಿಟ್ಟು ಅವರಲ್ಲಿ ಪ್ರತಿದಿನ 10,000 ರೂಪಾಯಿ 12,000 ರೂಪಾಯಿ ಹೆಚ್ಚುವರಿ ದರವನ್ನು ಕೂಡ ವಸೂಲಿ ಮಾಡ್ತಾ ಇರುವಂಥದ್ದು ನಡೀತಾ ಇದೆ. ಇದರಿಂದಾಗಿ ಜಿಲ್ಲೆಯಲ್ಲಿ ಜನ ಭೀತಿಗೊಂಡಿದ್ದಾರೆ. ಇದನ್ನ ನಾವು ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತು ಏನಾಗಿದೆ ಅಂದರೆ
ಜಿಲ್ಲೆಯ ಜನಪ್ರತಿನಿಧಿಗಳು, ಸಚಿವರುಗಳು, ಸಂಸದರುಗಳು ಇವತ್ತು ಮಾಧ್ಯಮದ ಮುಂದೆ ಬರೋದನ್ನು ಬಿಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಮಾಧ್ಯಮಗಳ ಜೊತೆ ಮಾತಾಡಿಕೊಂಡು ಜನರಿಗೆ ಇದಕ್ಕೆ ಸಂಬಂಧಪಟ್ಟ ಆತಂಕಗಳನ್ನು ದೂರ ಮಾಡುವಂತಹದ್ದು, ಅದಕ್ಕೆ ಸ್ಪಷ್ಟೀಕರಣ ಕೊಡುವಂತಹದ್ದು ಕೂಡ ಮಾಡ್ತಾ ಇಲ್ಲ. ಜಿಲ್ಲಾಧಿಕಾರಿ ಕಚೇರಿಯನ್ನು ಇವತ್ತು ಬ್ಲಾಕ್ ಮಾಡಿದ್ದಾರೆ. ಯಾರು ಕೂಡ ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ದೂರುಗಳನ್ನ ಇವತ್ತು ರಾಜಕೀಯ ಪಕ್ಷಗಳಾಗಿ ನಮ್ಮಂತ ಸಂಘಟನೆಗಳು ಕೂಡ ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಹೋದ್ರೆ ಹೊರಗಡೆ ಇಟ್ಟಿರುವಂತಹ ಟಪಾಲ್ ಬಾಕ್ಸ್ ನಲ್ಲಿ ನಮ್ಮ ದೂರುಗಳನ್ನ, ಮನವಿಗಳನ್ನ ಹಾಕಿ ಬರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಆ ಸಂದರ್ಭದಲ್ಲಿ ಇವತ್ತು ಖಾಸಗಿ ಆಸ್ಪತ್ರೆಗಳ ಸುಲಿಗೆಗಳ ಬಗ್ಗೆ ಅಥವಾ ಈ ದಂಧೆಗಳ ಕುರಿತು ಮೇಲ್ವಿಚಾರಣೆ ನಡೆಸಬೇಕಾದವರು ಯಾರು? 10 ರೋಗಿಗಳು, 100 ರೋಗಿಗಳು ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿದ್ದಾರೆ. ಅವರ ಆರೋಗ್ಯದ ಲಕ್ಷಣಗಳು ಯಾವ ರೀತಿ ಇದೆ, ಅವರಲ್ಲಿ ಸಿಂಟಮ್ಸ್ ಉಂಟೋ ಇಲ್ವೋ ಅಂತ ನೋಡಿ ಅವರನ್ನು ಡಿಸ್ಚಾರ್ಜ್ ಮಾಡುವಂಥ ಪ್ರಕ್ರಿಯೆಯನ್ನ ಒಂದು ವಿಶೇಷ ತಂಡ, ಜಿಲ್ಲಾಡಳಿತದ ವಿಶೇಷ ಆರೋಗ್ಯ ತಂಡ ಮಾಡಬೇಕಿತ್ತು. ಆದರೆ ಆ ಮೇಲ್ವಿಚಾರಣೆ ಕೂಡ ಇಲ್ಲದೆ ಖಾಸಗಿ ಆಸ್ಪತ್ರೆಗಳು ಆಡಿದ್ದೇ ಆಟ ಅಂತ ಆಗಿದೆ. ನಮಗೆ ಬಂದಿರುವಂಥ ದೂರಿನ ಪ್ರಕಾರ ಕೆಲವು ಆಸ್ಪತ್ರೆಗಳಲ್ಲಿ ಸಿಂಗಲ್ ರೂಮ್ಗಳಲ್ಲಿ ವಾರಗಟ್ಟಲೆ ಆದರೂ ಕೂಡ ಬೆಡ್ಶೀಟ್ಗಳನ್ನು ಕೂಡ ಬದಲಾಯಿಸ್ತಾ ಇಲ್ಲ, ಹೊದಿಕೆಗಳನ್ನು ಬದಲಾಯಿಸ್ತಾ ಇಲ್ಲ, ಸ್ನಾನಕ್ಕೆ ಬಿಸಿ ನೀರು ಕೊಡದೆ ವಾರ ಆದರೂ ಕೂಡ ಸ್ನಾನ ಮಾಡದೆ ಇವತ್ತು ಕೋವಿಡ್ ಪೇಷಂಟ್ಗಳು ಅಸಹಾಯಕರಾಗಿ ಇವತ್ತು ಆಸ್ಪತ್ರೆಗಳಲ್ಲಿದ್ದಾರೆ, ಹತಾಶರಾಗಿದ್ದಾರೆ. ಅವರಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲದಿದ್ರೂ ಕೂಡ ಇವರು 10 ದಿವಸ ಕಡ್ಡಾಯವಾಗಿ ಇರಬೇಕು ಅಂತ ಇವರ ಮೇಲೆ ಒತ್ತಡವನ್ನು ಹೇರಿ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಒಂದು ಕಡೆ. ಇನ್ನು ಗರ್ಭಿಣಿಯರು, ಬಹುತೇಕ ಗರ್ಭಿಣಿಯರನ್ನು ಪರೀಕ್ಷೆ ಮಾಡಿದ್ರೆ ಇವತ್ತು ಪಾಸಿಟಿವ್ ಬರ್ತಾ ಇದೆ ಅನ್ನುವಂಥ ಒಂದು ಆರೋಪ ಇದೆ. ಆದರೆ ನಮ್ಮ ಕೋವಿಡ್ನ ಸಂಬಂಧಪಟ್ಟ ಮಾರ್ಗದರ್ಶಿ ಸೂತ್ರ ಹೇಳುವ ಪ್ರಕಾರ ಕಡ್ಡಾಯವಾದಂಥ ಅವರಿಗೆ ಪರೀಕ್ಷೆ ಅಗತ್ಯ ಇಲ್ಲ. ರೋಗ ಲಕ್ಷಣಗಳಿದ್ರೆ ಅಂದರೆ ಕೊರೋನಾ ಸೋಂಕಿನ ಲಕ್ಷಣಗಳಿದ್ರೆ ಮಾತ್ರ ಅವರನ್ನ ಕೋವಿಡ್ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇವತ್ತು ಗರ್ಭಿಣಿಯರಿಗೆ ಮತ್ತು ಬೇರೆ ರೋಗಗಳಿಂದ ಚಿಕಿತ್ಸೆಗೆ ಬಂದವರನ್ನ ಕಡ್ಡಾಯ ಕೋವಿಡ್ ಪರೀಕ್ಷೆ ಮಾಡಿ ಆ ಪರೀಕ್ಷೆಯ 4,000 ರೂಪಾಯಿಯನ್ನ ಹಾಕೋದ್ರ ಜೊತೆಯಲ್ಲಿ ಅವರಲ್ಲಿ ಪಾಸಿಟಿವ್ ಬರ್ಬೋದು ಅನ್ನೋಂಥ ಆತಂಕವನ್ನ ಅವರ ತಲೆಯಲ್ಲಿ ತುಂಬಿ ಕೋವಿಡ್ ವಾರ್ಡ್ಗಳಲ್ಲಿ ಹೆಚ್ಚುವರಿ 10,000 ರೂಪಾಯಿ ಪ್ರತಿದಿನಕ್ಕೆ ಬಿಲ್ ಮಾಡಿ ಇವತ್ತು ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ಜನ ಒಂದು ಕಡೆ ದುಡಿಮೆ ಇಲ್ಲದೆ ಅತಂತ್ರ ಆಗಿರುವಂತಹ ಸಂದರ್ಭದಲ್ಲಿ ಈ ಲಕ್ಷಾಂತರ ರೂಪಾಯಿ ಪಾವತಿಸ್ಲಿಕ್ಕಾಗದೆ ಇವತ್ತು ಆಸ್ಪತ್ರೆಗಳಿಗೆ ರೋಗ ಬಂದರೂ ಕೂಡ ಹೋಗಲಾಗದಂತ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಕೊರೋನಾ ರೋಗ ಖಾಸಗಿ ಆಸ್ಪತ್ರೆಗಳಿಗೆ ಹಬ್ಬದೂಟ ಹಾಕ್ತಿದೆ. ಲಾಕ್ಡೌನ್ ಲಾಸ್ ಅನ್ನ ಕೊರೋನಾ ಹೆಸರಲ್ಲಿ ಬಾಚಲು ಕೆಲ ಆಸ್ಪತ್ರೆಗಳು ಸರ್ವ ಸನ್ನದ್ಧವಾಗಿವೆ. ಶೀತಕ್ಕೂ ಕೊರೋನಾ ರೂಪ ಕೊಟ್ಟು ಲಕ್ಷ ಲೂಟಿ ಮಾಡ್ತಿವೆ ಖಾಸಗಿ ಆಸ್ಪತ್ರೆಗಳು. ಅದೆಷ್ಟೋ ಕೊರೋನಾ ಪಾಸಿಟಿವ್ ರೋಗಿಗಳು ಬಿಲ್ ಪಾವತಿಸಲಾಗದೆ ಒದ್ದಾಡ್ತಿದ್ದಾರೆ. ಸಾಲ ಮಾಡಿ ಶೂಲಕ್ಕೇರೋ ದುಸ್ಥಿತಿ ಬಂದಿದೆ ಅವರಿಗೆ. ಭರ್ಜರಿ ಕಮಿಷನ್ ದಂಧೆ ಅಂತ ಅಂದ್ರೆ ಈ ನಾಚಿಕೆಗೆಟ್ಟ ವ್ಯವಸ್ಥೆ ಕೊರೋನಾ ರೋಗಿಗಳನ್ನ ಕಮಿಷನ್ ದಂಧೆಯ ಸರಕಾಗಿಸಿವೆ. ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗೆ ಒಬ್ಬ ಕೋವಿಡ್ ರೋಗಿಯ ಚಿಕಿತ್ಸೆಗೆ ಭರ್ಜರಿ ಪ್ಯಾಕೇಜ್ ಘೋಷಿಸಿದೆ. ಜನರಲ್ ವಾರ್ಡ್ ಅಲ್ಲಿ ಟ್ರೀಟ್ ಮಾಡಿದ್ರೆ 1,50,000, ಇನ್ನು HDU ವಾರ್ಡ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ 1,80,000, ICU ಅಲ್ಲಿ ಟ್ರೀಟ್ ಮಾಡಿದ್ರೆ 2,25,000, ICU ವಿತ್ ವೆಂಟಿಲೇಟರ್ ನಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ 3,75,000 ರೂಪಾಯಿ ಕೊಡುತ್ತೆ ಸರ್ಕಾರ. ಇಷ್ಟು ದೊಡ್ಡದ ಮೊತ್ತವನ್ನ ಲಪಟಾಯಿಸುವ ಸಲುವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ ಅನ್ನೋ ನಾಟಕ ಶುರುವಾಗಿದೆ. ಅಲ್ಲದೆ ಖಾಸಗಿ ಆಸ್ಪತ್ರೆಗಳ ಜೊತೆ ಕಮಿಷನ್ ಡೀಲ್ ಮಾಡಿ ಸಾಮಾನ್ಯ ರೋಗಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಭ್ರಷ್ಟರು. ರಾಜ್ಯದಲ್ಲಿ ಇಷ್ಟೆಲ್ಲಾ ಗೊಂದಲಗಳಿದ್ರು ರಾಜ್ಯದ ಜನತೆ ಪ್ರಾಣ ಕಳೆದುಕೊಳ್ತಿದ್ರು. ಆರೋಗ್ಯ ಸಚಿವರು ಮಾತ್ರ ತುಟಿ ಪಿಟಕ್ಕನ್ನುತ್ತಿಲ್ಲ. ಮುಖ್ಯಮಂತ್ರಿಗಳು ಈ ಹಗರಣಗಳ ತನಿಖೆಗೆ ಮುಂದಾಗುತ್ತಿಲ್ಲ. ಹಾಗಾದ್ರೆ ಸರ್ಕಾರವೇ ಈ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಿದೆ. ಎಂಥ ನಾಚಿಕೆಯನ್ನ ಕೆಲಸ ಮಾಡ್ತಿದೆಯಲ್ಲ ನಮ್ಮ ಸರ್ಕಾರ. ಈ ಕೊರೋನಾ ಭೀತಿಯಲ್ಲೂ ಜನರ ಹಣ ಲೂಟಿ ಮಾಡ್ತಿರುವಂತಹ ಭ್ರಷ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳಿಗೆ ಒಂಚೂರು ನಾಚಿಕೆ, ಮಾನ, ಮರ್ಯಾದೆ ಅನ್ನುವಂಥದ್ದಿಲ್ವ? ಕರುನಾಡಿನ ಜನರ ಜೀವದ ಜೊತೆ ಚೆಲ್ಲಾಟ ಆಡಿದ್ರೆ ಖಂಡಿತ ಅವರು ತಕ್ಕ ಪಾಠ ಕಲಿಸಿಯೇ ಕಲಿಸ್ತಾರೆ. ಎಚ್ಚರ. ಆದರೆ ಸ್ನೇಹಿತರೆ, ನಮ್ಮ ನಾಳೋರಿಗೆ ಕಣ್ಣು ಕಿವಿ ಇಲ್ಲವೇ ಇಲ್ಲ, ಮಾನವೀಯತೆ ಖಂಡಿತ ಇಲ್ಲ. ಹಾಗಾಗಿ ನೀವು ಸದಾ ಎಚ್ಚರದಿಂದಿರಿ. ಅನಗತ್ಯವಾಗಿ ಓಡಾಟ ಮಾಡಬೇಡಿ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ. ಹೊರಗೆ ಬರುವಾಗ ಗ್ಲೌಸ್, ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ ಬಳಸೋದನ್ನ ಮರಿಬೇಡಿ. ಸೊ ಆ ಮೂಲಕ ಕೊರೋನಾವನ್ನ ದೂರ ಮಾಡಿ. ಆದರೆ ಅನಗತ್ಯ ಭಯ ಬೇಡ, ಆತಂಕ ಬೇಡ.
ಈ ಖಾಸಗಿ ಆಸ್ಪತ್ರೆಗಳ ಲೂಟಿಕೋರರಿಂದ ಸದಾ ದೂರ ಇರಿ. ಶೀತ ಕೆಮ್ಮು ಬಂದರೆ ಅನಗತ್ಯವಾಗಿ ಭಯ ಬೀಳಬೇಡಿ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ನಾನು ಬರ್ತೀನಿ. ಆದರೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ ಅನಾಚಾರ ನಡೆದಿದ್ರೆ ನಿಮ್ಮ ವಿಜಯ ಟೈಮ್ಸ್ ಕವರ್ ಸ್ಟೋರಿ ವಿಭಾಗಕ್ಕೆ ಸಂಪರ್ಕಿಸಿ. ವಿಜಯ ಟೈಮ್ಸ್ ಕವರ್ ಸ್ಟೋರಿ ವಿಭಾಗ 478 ಫಸ್ಟ್ ಫ್ಲೋರ್ 80 ಫೀಟ್ ರೋಡ್ 6th ಬ್ಲಾಕ್ ಕೋರಮಂಗಲ ಬ್ಯಾಂಗ್ಳೂರ್ 560095. ನಮ್ಮ ಇಮೇಲ್ ವಿಳಾಸ coverstory@vijaytimes.com. ನಮ್ಮ ವಿಜಯ ಟೈಮ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಹೇಳಿ. ಬದಲಾವಣೆಯ ಹಾದಿಯಲ್ಲಿ ವಿಜಯ ಟೈಮ್ಸ್. ಇದು ಸತ್ಯ ಸುಳ್ಳಿನ ನಡುವಿನ ಸಂಘರ್ಷ. ಸಂಘರ್ಷದ ನಡುವೆಯೇ ಸತ್ಯಾನ್ವೇಷಣೆಗೆ ಹೋರಾಟ. ಸತ್ಯದ ಹೋರಾಟಕ್ಕೆ ನಿಷ್ಠೆ ನಿಷ್ಠುರತೆಯೇ ಅಸ್ತ್ರ. ದಿಟ್ಟತನದ ಪಯಣದಲ್ಲಿ ದುಷ್ಟರು ಅಟ್ಟಹಾಸಗೆಯಬಹುದು. ಬಟ್ ಸತ್ಯಕ್ಕೆ ಸಾವಿಲ್ಲ. ಸತ್ಯ ಹುಡುಕುವ ಸಾಹಸಿಗನಿಗೆ ಸೋಲಿಲ್ಲ. ಸತ್ಯ ಶೋಧನೆಯ ಸಾಹಸ ಪಯಣವೇ ಕವರ್ ಸ್ಟೋರಿ ವಿತ್ ವಿಜಯಲಕ್ಷ್ಮಿ ಶಿವರೋಡ್.